ಏನಿಲ್ಲ, ಮೊನ್ನೆ ಧಾರವಾಡ ವಕೀಲರ ಸಂಘಕ್ಕೆ ಧಾರವಾಡ ಹೈಕೋರ್ಟ್ನಲ್ಲಿ ಒಂದು ಆಧುನಿಕ ರೀತಿಯಲ್ಲಿ ಬಾರ್ ಅಸೋಸಿಯೇಷನ್ ಕಟ್ಟಡ ಕಟ್ಟಬೇಕು, ಅಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಕೊಡಿಸ್ಬೇಕು ಅಂತ ಹೇಳಿ 8 ಜಿಲ್ಲೆಯ ವಕೀಲರ ಸಂಘದ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಮತ್ತು ಶಾಸಕರ ನಿಯೋಗ ನಾವು ಭೇಟಿ ಕೊಟ್ಟಿದ್ದೆ ದಿಲ್ಲಿಗೆ. ಅಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಲೋಕೋಪಯೋಗಿ ಸಚಿವರು, ನಾವೆಲ್ಲ ಶಾಸಕರು ಸೇರಿಕೊಂಡು ನಮ್ಮ ಈ ದೇಶದ ಹಿರಿಯ ನಾಯಕರು, ನಮ್ಮ ರಾಜ್ಯ ವಿರೋಧ ಪಕ್ಷದ ನಾಯಕರು, AICC ಗೌರವಾನ್ವಿತ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಭೇಟಿಯಾಗಿ ರಾಜ್ಯದಲ್ಲಿರ್ತಕ್ಕಂಥ ಈ ಸಮಸ್ಯೆಗೆ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನುವಂಥ ಮಾತನ್ನು ಒಂದೇ ಲೈನಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮನವಿ ಮಾಡಿದರು. ನಾವೆಲ್ಲ ಶಾಸಕರು ಅಲ್ಲೇ ಇದ್ದಾಗ ಬಂದು ಅವರು ಚರ್ಚೆ ಮಾಡಿದರು. ಯಾವ ಶಾಸಕರು ಕೂಡ ಮಾಧ್ಯಮಗಳ ಮುಂದಾಗಲಿ ಪಕ್ಷದ ಬಗ್ಗೆ ಆಗಲಿ ಮಾತನಾಡಬಾರ್ದು ಅಂತಕೊಂಡು ಹೇಳಿ ಅವ್ರು ಸೂಚನೆ ಕೊಟ್ಟು ಅದಕ್ಕೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅತಿ ಶೀಘ್ರದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರನ್ನ ನಾವು ಶೀಘ್ರವಾಗಿ ಕರೆದು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತೀವಿ. ಹೈಕಮಾಂಡ್ ವೆರಿ ಸ್ಟ್ರಾಂಗ್ ಇದೆ, ನಾವೆಲ್ಲರೂ ಕೂಡ ನಿರ್ಣಯ ಮಾಡ್ತೀವಿ ಅಂತ ಹೇಳಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಶ್ರೀಮತಿ ಪ್ರಿಯಾಂಕಾ ಖರ್ಗೆ ಅವರು, ಪ್ರಿಯಾಂಕಾ ಅವರು ಮತ್ತು ಹಿಂಗೆ ತಾವೆಲ್ಲರೂ ಕೂತ್ಕೊಂಡು ಸುರ್ಜೇವಾಲಾ ಸಾಹೇಬರು ಮತ್ತು ವೇಣುಗೋಪಾಲರು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಂತಾರೆ. ಅಲ್ಟಿಮೇಟ್ಲಿ ಆ ವ್ಯವಸ್ಥೆಗೆ ಪರಿಹಾರವನ್ನು ಕಂಡಿದ್ದು ಅಂತ ನಮಗೊಂಥರ ಓದದ್ದು ಸಮಾಧಾನ ಆಗಿದೆ, ಸರಿ ಮಾಡ್ತೀವಿ ಅನ್ನೋಂಥ ವ್ಯವಸ್ಥೆ ಹೇಳ್ಯಾರ. ಅಲ್ಲ, ಯಾವಾಗಲೂ ಎಲ್ಲಿಗೆ ಹೋದ್ಮೇಲೆ ರಾಜಕಾರಣ ಇದ್ದೇ ಇರ್ತದೆ. ನಮ್ಮ ಹೈಕಮಾಂಡ್, ನಮಗೆ ಕಾಂಗ್ರೆಸ್ ಪಾರ್ಟಿ ಅಂದರೆ ನಮ್ಗೆ ದೇವಸ್ಥಾನ ಇದ್ದಂಗೆ, ನಮ್ಮ ದೇವ್ರುಗಳಿಗೆ ಭೇಟಿ ಆಗೋದು ನಮ್ಮ ಕರ್ತವ್ಯ, ಅದಕ್ಕೆ ಭೇಟಿ ಆಗೀವಿ. ಅಲ್ಲ ನೋಡಿ, ಭಾಳ ದೊಡ್ಡ ಎತ್ತರಕ್ಕೆ ಬೆಳೆದಂಥ ನಾಯಕರು, ನಾವೊಬ್ಬ ಶಾಸಕರು. ನಾನು ರಾಜಕೀಯವಾಗಿ ಭಾಳ ದಿವಸದಿಂದ ಇದ್ದರೂ ಕೂಡ ಅವ್ರ ಹಂತದಲ್ಲಿ ಚರ್ಚೆ ಅವ್ರು ಯಾಕೆ ಕೊಟ್ಟರು, ಏನು ಕೊಟ್ಟರು ಅವ್ರನ್ನೇ ಕೇಳ್ಬೇಕು ಹೊರತಾಗಿ ಈಗ ಹುಬ್ಬಳ್ಳಿಗೆ ಬರತ್ತಾರೆ, ನಾನು ಅವ್ರು ರಿಸೀವ್ ಮಾಡಕ್ಕೆ ಹೊಂಟೇನೆ, ಅಲ್ಲಿ ನಮ್ಗೆ ಅವ್ರು ಕೇಳಿ ನಿಮ್ಗೆ ಹೇಳ್ತಾನೆ. ನಾ ಯಾರು ಕೂಡ ಆಗ್ತಿರಲಿಲ್ಲ ಹೇಳ್ರಿ ನೀವು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಖರ್ಗೆ ಸಾಹೇಬರು ಎಲ್ಲ ಈ ರಾಜ್ಯದ ಸಚಿವ ಸಂಪುಟದ ಎಲ್ಲ ಸದಸ್ಯರು ಎಲ್ಲರೂ ಕ್ಲೋಸ್ ಆಗಿದ್ದೇವೆ ನಾವು. ಅಲ್ರಿ, ನಾನು ಹೊಂಟಿದ್ದಲ್ರಿ, ನಾನು ವೈಯಕ್ತಿಕ ಕೆಲಸಕ್ಕೆ ಬಿಟ್ಟು ನಾನು ಈಗ ಎಲ್ಲ ಶಾಸಕರು ಕೂಡಿ ವಿಧಾನಸಭೆ ನಡೆದಿತ್ತು, ವಿಶೇಷ ಅಧಿವೇಶನ ಕರೆದಿದ್ವಿ. ಅಂಥ ಸಂದರ್ಭದಲ್ಲಿ ಇಲ್ಲ ವಿದೇಶಕ್ಕೆ ಹೋಗೋಣ ಅಂದ್ರೆ ಹ್ಞೂ ಅಂದ್ರೆ, ಮುಂದೆ ಪಶುಸಂಗೋಪಣೆ ಇಲಾಖೆ ಸಚಿವರು ಬಂದರು, ಇಲ್ಲ ಎಲ್ಲರೂ ಕೂಡಿ ಹೋಗೋಣ ಅಂತಂದು ಹೋಗೋಣ ಅಂದಾಗ ಆಯಿತು ಅಂತ ಹೇಳಿದೆ. ನಾವು ಅದಕ್ಕೆ ಎಲ್ಲರೂ ನಮ್ಮ ವೈಯಕ್ತಿಕ ಖರ್ಚು ಮಾಡಿಕೊಂಡು ಹೋಗಿ ವಿದೇಶಕ್ಕೆ ಹೋಗೋದು, ಬೇರೆ ರಾಜ್ಯಗಳಿಗೆ ಹೋಗ್ಬೇಕು, ಅದಕ್ಕೂ ಮತ್ತು ರಾಜಕಾರಣ ತೊಗೊಂಡ್ಬಿಟ್ರಿ ಇನ್ನೇನು ಉತ್ತರ ಹೇಳೋದು.